ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ದಯಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರವಾಗಿರುವ ಎಲ್ಲಾ ವರದಿಗಳು ನೋಡಬಹುದು. ವರದಿ ಬಗ್ಗೆ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಬಟನ್ ಪ್ರೆಸ್ ಮಾಡಿದರೆ ಹೈಪ್ ಬಟನ್ ಬರುತ್ತದೆ. ಅದನ್ನು ಪ್ರೆಸ್ ಮಾಡಿದರೆ ಚಾನೆಲ್ಗೆ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಗುತ್ತದೆ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡಿ. ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಕಾರಣ, ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ ಜಿಲ್ಲಾ ದಾವಣಗೆರೆ, ತಾಲೂಕಾ ದಾವಣಗೆರೆ ವತಿಯಿಂದ ಮಾನ್ಯ ತಹಶೀಲ್ದಾರರಿಗೆ ನಿಂತು ಹೋಗಿರುವ ಮಾಶಾಸನದ ಬಗ್ಗೆ ಮತ್ತು ಅನೇಕ ಸಮಸ್ಯೆಗಳ ಬಗ್ಗೆ ಮನವಿ ಪತ್ರವನ್ನು ಕೊಟ್ಟು ಒಂದು ಧರಣಿಯನ್ನು, ಒಂದು ಹೋರಾಟ ಮೂಲಕ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಗೌರವ ಅಧ್ಯಕ್ಷರಾದಂಥ ವಿಜಯಲಕ್ಷ್ಮಿಯವರು, ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾದ ಶಿವರಾಜ್, ಕಾರ್ಯದರ್ಶಿ ರಾಘವೇಂದ್ರ ಮತ್ತು ಇತರೆ ಮುಖಂಡರು ಸೇರಿಕೊಂಡು, ಮತ್ತು ನಾಗಭೂಷಣ್ ಬಿ ಇವರು ಅಧ್ಯಕ್ಷರು, ಸಮಗ್ರ ಕರ್ನಾಟಕ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಇವರು ಸಹಿತ ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ವರದಿಯನ್ನು ಸಹಿತ ನಾಗಭೂಷಣ್ ಬಿ ಅಧ್ಯಕ್ಷರು, ಸಮಗ್ರ ಕರ್ನಾಟಕ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘ ದಾವಣಗೆರೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಸ್ಥಗಿತವಾಗಿರುತ್ತದೆ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಅಂದಾಜು 4800 ಮತ್ತು ತಾಲೂಕಿನಲ್ಲಿ ಅಂದಾಜು 10ರಿಂದ 12,000 ವಿಕಲಚೇತನ ಪಿಂಚಣಿದಾರರು ಇರುತ್ತಾರೆ. ಇವರುಗಳಿಗೆಲ್ಲ ಬರುವಂಥ ಮಾಸಾಸನವು ತುಂಬ ಕಡಿಮೆ ಇದ್ದು, ಅದರಲ್ಲಿ ವಿಕಲಚೇತನರು ಅವರಿಗೆ ಬರುವಂಥ ಮಾಸಾಸನವನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಕೆಲವೊಂದಿಷ್ಟು ವಿಕಲಚೇತನರಿಗೆ ಅವರದ್ದೇ ಆದಂತಹ ಸ್ವಂತ ಕೆಲಸ, ಮನೆ ಇಲ್ಲದೆ ಇರುವವರು, ಪೋಷಕರುಗಳು ಇಲ್ಲದವರು ಸದರಿ ಮಾಸಾಸನವನ್ನೇ ನಂಬಿಕೊಂಡು ಜೀವನಾಧಾರವಾಗಿರಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ವಿಕಲಚೇತನ ಮಾಸಾಸನವನ್ನು ಆಧಾರ್ ಲಿಂಕ್ ಅಪ್ಡೇಟ್, ಕಡಿಮೆ ಆದಾಯ ಮಿತಿ, ಜೀವಂತ ಇರುವ ಬಗ್ಗೆ ಹೀಗೆ ಹಲವಾರು ಕಾರಣಗಳಿಂದ ನೀಡುತ್ತಾ 2-3 ತಿಂಗಳ ಮಾಸಾಸನ ಸ್ಥಗಿತ ಮಾಡಿರುವುದು, ರದ್ದು ಮಾಡುವುದು ಆಗಿರುತ್ತೆ. ಸರ್, ಒಂದೇ ನಿಮಿಷ ಸರ್. ಮತ್ತೆ ಅರ್ಜಿ ಹಾಕಿದರೆ ಮತ್ತೆ 2 ತಿಂಗಳ ಟೈಮ್ ತಗೊಂಡು ಅದಕ್ಕೆ 10,000 ಸಾರಿ ಅಂಗವಿಕಲರನ್ನ ಇಲಾಖೆಗೆ ಅಲ್ದಾಡಿಸ್ತಾರೆ. ಸರ್, ಇಲ್ಲಿ ಇಲಾಖೆಗೆ ನಾವು ಇಲ್ಲಿ ಬರಬೇಕಂದ್ರೂ ಕೂಡ ವಿಕಲಚೇತನರಿಗೆ ರ್ಯಾಂಪ್ ಇಲ್ಲ ಸರ್. ಆ ರ್ಯಾಂಪಿನ ಸಲುವಾಗಿ ನಾವು MLA ಸರ್ ಹತ್ರ ಮಾತಾಡ್ತೀವಿ. ಸೈಂಟಿಫಿಕ್ ಆಗಿ ಇಲ್ಲ ಸರ್, ಅದು ಅವೈಜ್ಞಾನಿಕವಾಗಿದೆ. ಅದು ಇಷ್ಟೇ ಅಳತೆ ಇರಬೇಕು, ಇಷ್ಟೇ ಮೆಜರ್ಮೆಂಟ್ ಇರಬೇಕು ಅಂತ ಅದು ಅದಿಲ್ಲ ಸರ್. ಅದು ಇಲ್ಲ, ಅದು ಮಾಡ್ತಾರೆ. 3-4 ತಿಂಗಳ ವಿಕಲಚೇತನರ ಮಾಸಾಸನ ಮಾಯ ಮಾಡೋದು, ವರ್ಷದಲ್ಲಿ 3-4 ತಿಂಗಳ ಇಲ್ಲ ಅಂತ ಮಾಡೋದು. BPL ಕಾರ್ಡ್ ತಗೋಬೇಕಂತಂದ್ರೆ 1.5 ಲಕ್ಷದಿಂದ 2 ಲಕ್ಷ ಇನ್ಕಮನ್ನು ಲಿಮಿಟ್ ಮಾಡಿದ್ದಾರೆ. ಆದರೆ ನಮಗೆ ವಿಕಲಚೇತನರಿಗೆ 32,000 ರೂಪಾಯಿ ಮಾತ್ರ ಲಿಮಿಟ್ ಮಾಡಿದ್ದಾರೆ. ಯಾಕೆ ಹಂಗಂದ್ರೆ ಅದು ಇನ್ಕಮ್ ಇದ್ದಂಗೆ ಬರೀ BPL ಕಾರ್ಡ್ ಒಂದೇ ತೊಗೊಂಡ್ರೆ ನಾವು ಅಪ್ಲೈ ಮಾಡ್ಬೋದಲ್ಲ, ನೀವು ಅದನ್ನೇ ತೊಗೋಬೋದಲ್ಲ, ಅದನ್ನೇ ಕನ್ಸಿಡರ್ ಮಾಡ್ಬೋದಲ್ಲ. ಅದು ಸರ್, ನೀವು ಸರ್ಕಾರದ ಮಟ್ಟಕ್ಕೆ ನಾವು ಹೇಳೋ ಪಾಯಿಂಟ್ನ ನೀವು ನಮ್ಮ ಪರವಾಗಿ ನೀವು ಗಮನಕ್ಕೆ ತರಬೇಕು ಅಂತಂದೇಳಿ. ಆದರೆ 32,000 ಅಂತಂದು ಆದೇಶ ನಿಗದಿ ಮಾಡಿದ್ದಾರೆ. ಮಾಸಾಸನವನ್ನೇ ನಂಬ್ಕೊಂಡು ಬದುಕುವಂಥವ್ರು ಎಷ್ಟೋ ವಿಕಲಚೇತನರಿಗೆ ಅವರ ಪೋಷಕರುಗಳು ಸರಿಯಾಗಿ ನೋಡಿಕೊಳ್ಳದೆ ಅಂಥವು ಎಷ್ಟೋ ವಿಕಲಚೇತನರು ಈಗ ಭಿಕ್ಷಾಟನೆ ಮಾಡುವ ಸ್ಥಿತಿ ಬಂದೊದಗಿದೆ. ಮುಂದೊಂದು ದಿನ ಆತ್ಮಹತ್ಯೆ ಮಾಡೋ ಪ್ರಸಂಗನೂ ಬರುವುದು. ವಿಕಲಚೇತನರ ಮಾಸಾಸನವನ್ನು ನಂಬ್ಕೊಂಡು ಅವ್ನು ಸಂಬಳ ಬರ್ತೈತಿ, ಇವನನ್ನು ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಅಂತ ಆರ್ಥಿಕವಾಗಿ ಭಾಳ ಕುಗ್ಗೋಗಿ, ಸಂಬಳನೇ ಬಂದಿಲ್ಲ, ನೀನು ಸಂಬಳನೇ ಬಂದಿಲ್ಲ, ನೀನು ಹೇಗೆ ನೋಡ್ಕೊಡೋದು, ನಿನ್ಗೆ ಹೆಂಗೆ ಮೆಡಿಸನ್ ಕೊಡೋದು, ನೀನು ನೋಡ್ಕೊಳಕ್ಕಾಗಲ್ಲ ಅಂತ ಕೈ ಬಿಟ್ಬಿಡೋದು. ಅವ್ರು ತಮ್ಮ ಖರ್ಚಿಗೇನು ಮಾಡೋಕ್ಕಾಗಲಾರ್ದಂಗೆ ಬಂದು ಎಲ್ಲೆಲ್ಲೋ ಭಿಕ್ಷಾಟನೆ ಮಾಡೋದು. ಭಿಕ್ಷಾಟನೆ ಮಾಡ್ತಾ ಅದು ಇಲ್ದಂಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಒಂದು ಪ್ರಸಂಗನೂ ಕೂಡ ಬಂದು ಒದಗುವಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಮಾನ್ಯರಾದ ತಾವುಗಳು ದಯಮಾಡಿ ವಿಕಲಚೇತನ ಮಾಸಾಸನಕ್ಕೆ ಆಗುತ್ತಿರುವ ಕಾರಣಗಳನ್ನು ವಿಕಲಚೇತನರಿಗೆ ನೀವು ಅವರಿಗೆ ತಿಳಿಸಿ, ತಮ್ಮ ಒಂದು ಇದರಲ್ಲಿ ತಿಳಿಸಿ, ಅವರಿಂದ ಬೇಕಾದ ದಾಖಲೆಗಳನ್ನು ಪಡೆದು ಮಾಸಾಸನಕ್ಕೆ ಅರ್ಹರು ಎಂಬುದನ್ನು ಪರಿಶೀಲಿಸಿ ಅಂಥವ್ರಿಗೆ ಮುಂದಿನ ತಿಂಗಳಿನಿಂದಲೇ ಮಾಸಾಸನವನ್ನು ಸಂದಾಯವಾಗುವಂತೆ ಮಾಡಬೇಕು. ಅನರ್ಹರಿಗೆ, ಯಾರು ಎಲಿಜಿಬಲ್ ಇಲ್ಲ ಅಂಥವ್ರಿಗೆ ಕಾರಣ ಹೇಳಿ, ನಿಮ್ಗೆ ಈ ಥರ ಕಾರಣ ಇದೆ, ನೀವು ಇನ್ಕಮ್ ಇದು ಇದೆ, ಈ ಥರ ಏನು ಕಾರಣ ಇದೆ ಆ ಕಾರಣನ ಅವ್ರಿಗೆ ತಿಳಿಸಿ ಹೊಸದಾಗಿ ಅರ್ಜಿ ಹಾಕಲು ಮತ್ತು
ನೀವು ಪ್ರೋತ್ಸಾಹ ಮಾಡಬೇಕು. ಪದೇ ಪದೇ ಕಚೇರಿಗೆ ಅಲ್ದಾಡಿಸದೆ ಅವರ ಕೆಲಸವನ್ನು ಬೇಗ ಮಾಡಿಸ್ಕೊಳ್ಬೇಕು. ಹಾಗೂ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾ ಸಮಿತಿಯಲ್ಲಿ ವಿಕಲಚೇತನ ಪೋಷಕರು, ವಿಕಲಚೇತನರು ಅಥವಾ ಸಂಘ ಸಂಸ್ಥೆಯವರು ಯಾರಾದ್ರೂ ಒಬ್ಬರನ್ನ ನೇಮಿಸ್ಕೊಂಡ್ರೆ ಅಲ್ಲಿ ನಡೀತಿರುವಂತಹ ಒಂದು ಏನು ವಿಷಯಗಳು, ಚರ್ಚೆಗಳು ಎಲ್ಲ ಸಾಮಾನ್ಯ ವಿಕಲಚೇತನರು ತಿಳಿಯುವಂತಾಗಬೇಕು ಅಂತಂದು ಹೇಳಿ ಇವರೆಲ್ಲ ವಿಕಲಚೇತನರ ಪರವಾಗಿ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ನ ರಾಜ್ಯ ಗೌರವಾಧ್ಯಕ್ಷರಾದ ನಾನು, ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಅವರು ಎಲ್ಲರೂ ಸೇರಿ ನಿಮಗೆ ಒಂದು ಮನವಿ ಕೊಡ್ತಾ ಇದ್ದೀನಿ ಸರ್. ವಿಕಲಚೇತನರಿಗೆ 3-4 ತಿಂಗಳ ಕಳೆದ 3-4 ತಿಂಗಳಿಂದಲೂ ಪಿಂಚಣಿ ಬಂದಿಲ್ಲ. ಪಿಂಚಣಿ ಮಾಶಾಸನ ಬಂದಿದ್ದ ಕಾರಣದಿಂದ ನಾವು ಮನವಿ ಕೊಡಕ್ಕೆ ಬಂದಿದ್ದೀವಿ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ ಅಂತ ನಮ್ಮ ಸಂಘಟನೆ, ನಾವು ಸಂಘಟನೆ ರಾಜ್ಯ ಗೌರವಾಧ್ಯಕ್ಷರು ಹೇಳಿ ಅಧ್ಯಕ್ಷರು ಶಿವರಾಜ್ ಅಂತಂದೇಳಿ ಜಿಲ್ಲಾಧ್ಯಕ್ಷರು ನಾವೆಲ್ಲ ಸೇರ್ಕೊಂಡು ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಅದು ಮನವಿ ಅವರು ಈಗ 3-4 ತಿಂಗಳ ಬಂದಿಲ್ಲ ಅಂತಂದೇಳಿ ಹೊಸದಾಗಿ ನಾವು ಅರ್ಜಿ ಹಾಕಬೇಕು ಅಂದರೆ ಅದನ್ನು 2 ತಿಂಗಳ ತಳ್ತಾರೆ. ಅಲ್ಲಿ 2 ತಿಂಗಳ ತಳ್ಳಿದ್ರೆ ಹಳೇದು 3 ತಿಂಗಳ, 4 ತಿಂಗಳ, ಇದೊಂದು 2 ತಿಂಗಳು, 6 ತಿಂಗಳ ನಮ್ಮ ಮಾಶಾಸನ ಹೋಯಿತು. ಆ ಮಾಶಾಸನ ನಂಬ್ಕೊಂಡು ಎಷ್ಟೊಂದು ಜನ ಬದುಕ್ತಾ ಇದ್ದಾರೆ. ಇವತ್ತು ದಾವಣಗೆರೆಯಲ್ಲಿ 4,800 ಜನ ಮಾಶಾಸನ ಪಡೆಯುವಂಥವ್ರು UAD ಕಾರ್ಡ್ಗಳು ಇದ್ದಾರೆ. ದಾವಣಗೆರೆ ತಾಲೂಕಿನಲ್ಲಿ 11,000 ವಿಕಲಚೇತನರಿದ್ದಾರೆ. ಅವ್ರಿಗೆಲ್ಲರಿಗೂ ಎಷ್ಟು ಇದಾಗಿದೆ ಅಂತ ಎಲ್ರಿಗೂ ಬಂದಿಲ್ಲ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ. ಬೇರೆ ಬೇರೆ ಕಾರಣಗಳು ಹೇಳ್ತಾರೆ. ಆದಾಯ ಮಿತಿ ಇಲ್ಲ, ಆಮೇಲೆ ನಿಮ್ಮದು UAD ಕಾರ್ಡ್ ಸರಿ ಇಲ್ಲ, ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಂದು ಹೇಳ್ತಾರೆ. ರೇಷನ್ ಕಾರ್ಡ್ ತೊಗೊಳಕ್ಕೆ 1,25,000ದಿಂದ 2 ಲಕ್ಷದವರೆಗೂ ಆದಾಯ ಮಿತಿ ಮಾಡ್ತಾರೆ. ಅಂಗವಿಕಲರಿಗೆ 32,000 ರೂಪಾಯಿ ಮಾತ್ರ ಇದು ಆ ಮಾಶಾಸನಕ್ಕೆ ಆದಾಯ ಮಿತಿ ಲಿಮಿಟ್ ಮಾಡ್ತಾರೆ. ಅವ್ರು ದುಡಿಯೋಕ್ಕೆ ಹೋಗಲ್ಲ. 32,000 ರೂಪಾಯಿ ಅವ್ರಿಗೆ ಇನ್ಕಮ್ ಹೇಗೆ? ಯಾವುದೋ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಗಳು ಇನ್ಕಮ್ ಕೊಡಬೇಕಂದ್ರೆ 50,000 ರೂಪಾಯಿಗಳಿಗೆ ಯಾರಿಗೂ ಕೊಡೋದಿಲ್ಲ. 50,000 ಮೇಲ್ಪಟ್ಟೆ ನಮ್ಗೆ ಇನ್ಕಮ್ ಕೊಡೋದು. ಅದರಿಂದ 32,000 ಅದನ್ನು ಮಾಡಿರೋದನ್ನ ಅದನ್ನು ತೆಗಿಬೇಕು. ಇಲ್ಲ BPL ಕಾರ್ಡ್ ತೊಗೊಂಡು ಅದು ಒಂದರ ಮೇಲೆ ನಮಗೆ ಮಾಶಾಸನ ನಿಗದಿ ಮಾಡಬೇಕು. ಅರ್ಹರಿದ್ದಾರೆ ಯಾರು ಅಂಥವ್ರಿಗೆ ಕರೆಕ್ಟಾಗಿ ಮಾಶಾಸನ ಬರಬೇಕು. ಪ್ರತಿ ವರ್ಷ ಇದೇ ಥರ ಏನೇನಾದರೂ ಕಾರಣ ಹೇಳ್ಕೊಂಡು 3-4 ತಿಂಗಳ ನಮ್ಮ ಮಾಶಾಸನ ಹೋಗ್ಬಿಡುತ್ತೆ, ಮಾಯ ಆಗಿಬಿಡ್ತದೆ, ಅದು ನುಂಗ್ಬಿಡ್ತಾರೆ. ಯಾರು ನುಂಗ್ತಾರೆ ಗೊತ್ತಿಲ್ಲ, ಎಲ್ಲಿ ಹೋಗುತ್ತಾ ಗೊತ್ತಿಲ್ಲ. ಅದು ಒಂದು ವ್ಯಕ್ತಿದು ಒಂದು ತಿಂಗಳಿಗೆ 1,400, 2,800 ಆ ಥರ ಮಾಶಾಸನ ಇರೋದನ್ನು ತಿಂಗಳಲ್ಲಿ, ವರ್ಷದಲ್ಲಿ 4-5 ತಿಂಗಳ ಮಾಯ ಆಗಿಬಿಡುತ್ತೆ. ಅದು ಮತ್ತೆ ತಿರುಗಿ ರಿಪೀಟು ಬರೋದಿಲ್ಲ ನಮಗೆ, ವಾಪಸ್ಸು ಮತ್ತೆ ಅವ್ರು ಕೊಡೋದಿಲ್ಲ ನಮಗೆ. ನೀವು ಯಾವಾಗಲೂ ಅವ್ರ ಮೇಲೆ ಪ್ರಶ್ನೆ ಮಾಡಿಲ್ಲ ಅಧಿಕಾರಿಗಳು? ಪ್ರಶ್ನೆ ಮಾಡ್ತಾನೆ ಇದೀವಿ. ಪ್ರತಿ ವರ್ಷ ಒಂದೊಂದು ಕಾರಣಗಳು ಬರ್ತಾವೆ. ಒಂದು ವರ್ಷ ಕರೋನಾ ಬರ್ತೈತಿ, ಒಂದು ವರ್ಷ ಇನ್ನೊಂದು ಬರ್ತೈತಿ, ಮತ್ತೊಂದು ವರ್ಷ ಒಂದೊಂದು ಆಗುತ್ತೆ. ಈ ವರ್ಷ ನೋಡಿದ್ರೆ ಇನ್ಕಮ್ ತಂದಿಟ್ಟಿದ್ದಾರೆ. ಇನ್ಕಮ್ ಕಡಿಮೆ ಆಗಿರೋದು, ಜಾಸ್ತಿ ಆಗಿರೋದ್ರಿಂದ ಎಲ್ಲ ರದ್ದು ಮಾಡಿದ್ದೀವಿ. ಬೇರೆ ಬೇರೆ ಕಾರಣ ಹೇಳ್ತಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಜನಕ್ಕೆ ಬರ್ತಾ ಇಲ್ಲ ಆ ಥರ ಒಂದು ಡಾಟಾ ಪೂರ್ತಿ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಈಗ ಒಬ್ಬೊಬ್ರಿಗೆ 1 ತಿಂಗಳಿಗೆ ಬಂದೈತಿ, ಒಬ್ಬೊಬ್ರಿಗೆ 2 ತಿಂಗಳಿಗೆ ಬಂದೈತಿ, ಒಬ್ಬೊಬ್ರಿಗೆ 3 ತಿಂಗಳಿಂದನೇ ಬಂದೇ ಇಲ್ಲ. 4 ತಿಂಗಳಿಂದನೂ ಬಂದಿಲ್ಲ. ಈಗ ತಹಸೀಲ್ದಾರ್ ಸಾಹೇಬ್ರು ಏನಂದ್ರು, ಅಧಿಕಾರಿಗಳು ಏನಂದ್ರು? ನಾವು ಸರ್ಕಾರ ಗಮನಕ್ಕೆ ತರ್ತೀವಿ. ಒಂದು ಆ್ಯಪ್ ಏನೋ ಮಾಡಿದಾರಂತೆ. ಆ ಆ್ಯಪ್ ಯಾವ್ದು ಸಮೃದ್ಧಿ ಅಂತಂದು ಹೇಳಿ ಆ್ಯಪ್ ಮಾಡಿದ್ದಾರೆ. ಆ ಆ್ಯಪ್ ಮುಖಾಂತರ ಸಂಯೋಜನೆ ಅಂತಂದು ಹೇಳಿ ಆ್ಯಪ್ ಮಾಡಿದ್ದಾರೆ. ಆ ಆ್ಯಪ್ ಮುಖಾಂತರ ಎಲ್ಲ ಇದು ಮಾಡ್ತೀವಿ, ಅಪ್ಡೇಟ್ ಮಾಡಿಸ್ತೀವಿ. ನೀವು ಡಾಕ್ಯುಮೆಂಟ್ಸು ಮನವಿ ಕೊಟ್ಟೋಗಿರಿ, ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ಈ ವಾರದೊಳಗೆ, ಈ ಜೂನ್ ಎಂಡೊಳಗೆ ನಾವೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಜೂನ್ ತಿಂಗಳ ಕೊಟ್ಟಿದ್ದಾರೆ. ನಾವು ಜುಲೈ 10ರವರೆಗೂ ಅವ್ರಿಗೆ ಟೈಮ್ ಕೊಡ್ತೀವಿ. ಜುಲೈ 10ರವರೆಗೂ ನಮ್ಮ ಮಾಶಾಸನ ಬಂದರೆ ಸರಿ. ಎಲ್ಲರಿಗೂ ಬಂದಿಲ್ಲ ಅಂತಂದರೆ ಯಾರು ಅನರ್ಹರಿದ್ದಾರೆ, ಎಲಿಜಿಬಲ್ ಯಾರಿಲ್ಲ, ಅವ್ರಿಗೆ ಕಾರಣ ಹೇಳಿ ಅವ್ರಿಗೆ ಬಿಡಬೇಕು. ಅವಶ್ಯಕತೆ ಇರೋಂಥವ್ರಿಗೆ ಅವ್ರಿಗೆ ಯಾರಿಗೂ 12 ಜುಲೈ 10ನೇ ತಾರೀಕಿನೊಳಗೆ ಏನಾದರೂ ಮಾಶಾಸನ ಬರಲಿಲ್ಲ ಅಂತಂದರೆ ಮುಂದಿನ ದಿವಸದಲ್ಲಿ ನಾವು ರಾಜ್ಯಾದ್ಯಂತ ನಮ್ಮ ಸಂಘಟನೆ ಮುಖಾಂತರ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವು ಹೋರಾಟ ಮಾಡ್ಬೇಕಂತ ಹೇಳಿ ನಾವು ಇದು ಮಾಡಿದ್ವಿ. ಎಷ್ಟು ಜನ ಸದಸ್ಯರು ನಮ್ಮ ಒಂದೊಂದು ಜಿಲ್ಲೆಯಲ್ಲಿ 150-200 ಜನ ಅಂತಂದು ಹೇಳಿ. ಯಾಕಂದ್ರೆ ಭಾಳ ಸಿವಿಯರ್ ಇರ್ತಾರೆ. ಅವ್ರನ್ನೆಲ್ಲರಿಗೂ ಬೆಂಗಳೂರವರೆಗೂ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ. ವಾಕಬಲ್ ಇರೋಂಥವ್ರನ್ನ ಸ್ವಲ್ಪ ಜನ ನಾವು ಕರ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ತೀವಿ. ಒಂದೊಂದು ಜಿಲ್ಲೆಯಲ್ಲಿ 150-200 ಜನ ಅಂತಂದ್ರೆ ಆಲ್ ಕರ್ನಾಟಕ ಎಲ್ಲ ಜಿಲ್ಲೆಯಿಂದಲೂ ನಾವು ಸೇರ್ಕೊತೀವಿ. ಸುಮಾರು 1000 ಜನ ನಾವು ಅಲ್ಲಿ ಸೇರಿ ಒಂದು ಹೋರಾಟ ಮಾಡುವಂಥ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅಲ್ಲಿವರೆಗೂ ಸಾಹೇಬರು ಮಾಡೋದಿಲ್ಲ, ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರಕ್ಕೆ ನೀವೇನು ಹೇಳಕ್ ಬಯಸ್ತಾ ಇದ್ದೀರಾ? ಸರ್ಕಾರಕ್ಕೆ ನಾವು ಏನು ಹೇಳಕ್ ಬಯಸ್ತೀವಿ ಅಂತಂದ್ರೆ ಎಲ್ಲಾ ಯೋಜನೆಗಳಿಗೂ ದುಡ್ಡು ಇರ್ತದೆ, ನಮ್ಮ ಯೋಜನೆಗೆ ದುಡ್ಡಿರಲ್ಲ. ವಿಕಲಚೇತನರು ಅಂದ್ರೆ ಕಣ್ಕಾಣಲ್ಲ, ವಿಕಲಚೇತನರ ಕಾರ್ಯಕ್ರಮ ಅಂದ್ರೆ ಕಣ್ಕಾಣಲ್ಲ, ವಿಕಲಚೇತನರು ಅಂದ್ರೆ ಕಣ್ಕಾಣಲ್ಲ, ವಿಕಲಚೇತನರ ಮಾಶಾಸನ ಅಂದ್ರೂ ಕಣ್ಕಾಣೋದಿಲ್ಲ ಅವರಿಗೆ. ಯಾಕಂದ್ರೆ ಅದು ಕೂಡ ಒಂದು ನಮ್ಮ ದೃಷ್ಟಿಯಲ್ಲಿ ಸರ್ಕಾರನೂ ಕೂಡ ಒಂದು ವಿಕಲಚೇತನರು. 21 ಅಂಗವಿಕಲರು ನಾವಿದ್ದೀವಲ್ಲ, ಸರ್ಕಾರನೂ ಕೂಡ ಒಂದು ಅಂಗವಿಕಲರು ಅಂತಂದ್ರೆ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಅದಕ್ಕೆ ಕಿವಿನೂ ಕೇಳಲ್ಲ, ಕಣ್ಣು ಕಾಣಲ್ಲ. ನಮ್ಮ ಜೊತೆಗೆ ಬರಬೇಕು, ಸೇರ್ಬೇಕು, ನಮಗೆ ಬೇಕಾಗಿರೋ ಅವಶ್ಯಕತೆಗಳನ್ನ ಪೂರೈಸಬೇಕು ಅಂತ ಅನ್ನಂಗಿಲ್ಲ. ನಾವೆಲ್ಲ ನೆನಪಾಗೋದು ಅವಾಗ ಎಲೆಕ್ಷನ್ ಟೈಮಲ್ಲಿ ಮಾತ್ರ. ಒಂದ್ಸರಿ ನಾವು ಕೂಡ ಎಲೆಕ್ಷನ್ ನಿಲ್ಲಿಸಿದ್ರೆ, ವೋಟ್ ಹಾಕಿ ನಿಲ್ಲಿಸಿದ್ರೆ ಅವಾಗ ನಾವು ಸರ್ಕಾರದ ಗಮನಕ್ಕೆ ಬರ್ತೀವಿ. ಸುಮಾರು 1 ಲಕ್ಷದ ಮೇಲೆ ಲಕ್ಷಾಂತರ ಜನ ನಾವು ಅಂಗವಿಕಲರು ಕರ್ನಾಟಕ
ಉಸ್ತುವಾರಿ ತಗೊಂಡ್ಬಂದಿದ್ದಾರೆ ನಮ್ಮ ಜಿಲ್ಲೆ. ಎಲ್ರಿಗೂ ಹೇಳಿದೀವಿ ನಾವು ಈ ಮಾಸ ಇದು ದಾವಣಗೆರೆಯಲ್ಲಿ ಮಾತ್ರ ಆಗ್ತಿಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಗೆ ಆಗೋದ್ರಿಂದ ನಾವು ರಾಜಕೀಯದವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ಹೇಳ್ತೀವಿ ಮಾಡ್ತೀವಿ ಅಂತ ಎಲ್ಲರೂ ಹಿಂಗೆ ಹೇಳ್ತಾರೆ. ನಿಮ್ಮ ಜಿಲ್ಲೆ ಸಮಸ್ಯೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಾಗಲಿ MLA ಗಾಗಲಿ MP ಮೇಡಮ್ ಅವರಿಗೆ ತಿಳಿಸಿದ್ರೆ ನೀವು ತಿಳಿಸಿದ್ವಿ ಏನಾದ್ರು ಉತ್ತರ ಏನು ಕೊಟ್ಟರು? ಸರಿ ಹೋಗುತ್ತೆ, ಈ ತಿಂಗಳಲ್ಲಿ ಸರಿ ಹೋಗುತ್ತೆ, ಕಾಯಿರಿ ಬರುತ್ತೆ, ಜೂನ್ ತಿಂಗಳಲ್ಲಿ ಬರುತ್ತೆ ಅಂತ ಅವರು ಕೂಡ ಅದೇ ಒಂದು ಭರವಸೆ ಕೊಡ್ತಾರೆ. ಮುಂದಿನ ಬೆಂಗಳೂರು ಜುಲೈ 15 ತಾರೀಕಿನೊಳಗೆ ನಮ್ಮ ಎಲ್ಲ